ಹಲೋ ಮಕ್ಕಳೇ, ನಾವಿವತ್ತು ಪಾಠವನ್ನ ಹೊಸ ಆಟದೊಂದಿಗೆ ಪ್ರಾರಂಭಿಸೋಣ. ಇಲ್ಲಿ ನಾನು ನಿಮ್ಗೆ ಕೆಲವು ಚಿತ್ರಗಳನ್ನ ತೋರಿಸ್ತೀನಿ. ನೀವು ಏನಂದು ಊಹೆ ಮಾಡ್ತೀರಾ? ಇದೇನು? ಛೋಟಾ ಭೀಮ್. ಇದು ಚುಟ್ಕಿ. ಇದು ಕುಂಫು ಪಾಂಡಾ. ಅದ್ಭುತವಾಗಿದೆ ಅಲ್ವಾ? ನೀವು ಎಲ್ಲಿ ನೋಡ್ತೀರಾ ಇದನ್ನೆಲ್ಲ? ಟಿವಿಗಳಲ್ಲಿ. ಸೊ ಇದೆಲ್ಲ ನೈಜವಾದ ಚಿತ್ರನ ಅಲ್ಲ ತಾನೆ? ಕಾರ್ಟೂನ್ ಅಥವಾ ಇದಕ್ಕೆ ಏನ್ ಹೇಳ್ತೀವಿ? ವ್ಯಂಗ್ಯ ಚಿತ್ರ. ಈ ವ್ಯಂಗ್ಯ ಚಿತ್ರವನ್ನ ನಾವು ಚಲನಚಿತ್ರಗಳನ್ನಾಗಿ ಮಾಡಿದಾಗ ಇದಕ್ಕೆ ಏನೆಂದು ಕರಿತೀವಿ? ಅನಿಮೇಷನ್ ಅಂತ ಕರೆಯಲಾಗುತ್ತದೆ. ಹಾಗಾದ್ರೆ ಇವತ್ತು ನಾವು ಯಾವ ಕ್ಷೇತ್ರದ ಬಗ್ಗೆ ತಿಳ್ಕೊತಾ ಇದ್ದೀವಿ? ಅನಿಮೇಷನ್. ಮಕ್ಕಳ, ಈ ಚಿತ್ರ ನೋಡಿ, ವಿಭಿನ್ನ ಭಂಗಿಯಲ್ಲಿ ಇಲಿಯನ್ನ ನೋಡಬಹುದು. ಇದು ಒಂದು ಸಾಂಪ್ರದಾಯಿಕ ಅನಿಮೇಷನ್ ಅಥವಾ ಕೈಯಿಂದ ಎಳೆಯುವ ಅನಿಮೇಷನ್, ಅಥವಾ ಇದು ಹ್ಯಾಂಡ್ ಡ್ರಾ ಅನಿಮೇಷನ್ ಅಂತ ಕರೆಯಲಾಗುತ್ತದೆ. ಈ ಚಿತ್ರ ನೋಡಿ, ಚಾಲನೆಯ ಮೋಡಿನಲ್ಲಿರುವ ವ್ಯಕ್ತಿ. ಇದು ಕೂಡ ಕೈಯಿಂದ ಎಳೆಯುವ ಅನಿಮೇಷನ್ಗೆ ಉದಾಹರಣೆಯಾಗಿದೆ. ಇದು ಹಿಮಕರಡಿ. ಇದು ಕೂಡ ಕೈಯಿಂದ ಚಿತ್ರಿಸಿದ ಚಿತ್ರ. ಈ ಚಿತ್ರದಲ್ಲಿ ನೋಡಿ, ಮೊದಲನೆಯದು 2D ಮತ್ತೆ ಎರಡನೇದು 3D. ಹಾಗಾದ್ರೆ 2D ಅನಿಮೇಷನ್ ಅಂದ್ರೆ ಏನು? ಇದು ಕೈಯಿಂದ ಬಿಡಿಸುವ ಚಿತ್ರ. 2 ಆಯಾಮದಲ್ಲಿ ನೋಡಬಹುದು. ಇಲ್ಲಿ ನೆರಳಿನ ಪ್ರತಿಬಿಂಬ ಇರುವುದಿಲ್ಲ, ನೈಜ ರೇಖಾಚಿತ್ರದ ಹಾಗೆ ಕಾಣುತ್ತದೆ. ಮತ್ತೊಂದು 3D ಅನಿಮೇಷನ್. ಇಲ್ಲಿ ಚಿತ್ರದ ಪ್ರತಿಬಿಂಬ ವಸ್ತುವಿನ 3 ಆಯಾಮಗಳಲ್ಲಿ ಕಾಣುತ್ತದೆ. ನೀವು ಇವುಗಳನ್ನ ಕಾರ್ಟೂನ್ಗಳಲ್ಲಿ, ಸಿನಿಮಾಗಳಲ್ಲಿ ನೋಡಬಹುದು. ಬಾಹುಬಲಿ ಚಿತ್ರ ನೀವೆಲ್ಲರೂ ನೋಡಿದಿರಲ್ವಾ? ಅಲ್ಲಿ 3D ಅನಿಮೇಷನ್ ಅನ್ನ ಬಳಸಲಾಗಿದೆ. ಈ ಚಿತ್ರ ನೋಡಿ, ಒಂದು 2D ಮತ್ತೆ ಇನ್ನೊಂದು 3D. ನಿಮ್ಗೆ ಯಾವ್ದು ಇಷ್ಟ ಆಯ್ತು? 2Dನ 3Dನ? 3D ಅಲ್ವಾ ಮಕ್ಕಳೇ? ಇದು ಮೋಷನ್ ಗ್ರಾಫಿಕ್ಸ್. ಹಾಗಂದ್ರೆ ಏನು? ಈ ಅನಿಮೇಷನ್ ವಿಧಾನವು ಚಿತ್ರಾತ್ಮಕ ಅಂಶಗಳ ಸುತ್ತ ಚಲಿಸುವುದನ್ನು ಒಳಗೊಂಡಿರುತ್ತದೆ. ಅನಿಮೇಟೆಡ್ ಲೋಗೋಗಳು, ಚಲನಚಿತ್ರ ಶೀರ್ಷಿಕೆಗಳು, ಜಾಹೀರಾತುಗಳು ಮತ್ತು ಶೈಕ್ಷಣಿಕ ವಿಡಿಯೋಗಳು ಈ ವಿಧಾನವನ್ನ ಬಳಸಿಕೊಳ್ಳುತ್ತದೆ. ಇದು ಸ್ಟಾಪ್ ಮೋಷನ್ ಅನಿಮೇಷನ್. ಹಾಗಂದ್ರೆ ಏನು? ಸ್ಥಿರ ವಸ್ತುಗಳನ್ನ ಪರದೆಯ ಮೇಲೆ ತರಲು ಅನಿಮೇಷನ್ ನಲ್ಲಿ ಬಳಸುವ ತಂತ್ರವಾಗಿದೆ. ಇಲ್ಲಿ ಪ್ರತಿ ಹೆಚ್ಚಳಕ್ಕೆ ಫ್ರೇಮ್ ಅನ್ನು ಚಿತ್ರೀಕರಿಸುವಾಗ ವಸ್ತುವನ್ನ ಏರಿಕೆಗಳಲ್ಲಿ ಚಲಿಸುವ ಮೂಲಕ ಇದನ್ನ ಮಾಡಲಾಗುತ್ತದೆ. ಎಲ್ಲಾ ಫ್ರೇಮ್ಗಳನ್ನು ಅನುಕ್ರಮವಾಗಿ ಆಡಿದಾಗ ಅದು ಚಲನೆಯನ್ನ ತೋರಿಸುತ್ತದೆ. ಸರಿ ಮಕ್ಕಳೇ, ಅನಿಮೇಷನ್ ನ ವಿಧ ಎಷ್ಟು ಅಂತ ಈಗ ತಿಳ್ಕೊಂಡಿವಲ್ವಾ? ಮೊದಲನೇದಾಗಿ ಹ್ಯಾಂಡ್ ಡ್ರಾನ್ ಅನಿಮೇಷನ್, ನಂತರ 2D ಅನಿಮೇಷನ್, 3D ಅನಿಮೇಷನ್, ಹಾಗೆ ಮೋಷನ್ ಅನಿಮೇಷನ್, ಕೊನೆಯದಾಗಿ ಸ್ಟಾಪ್ ಮೋಷನ್ ಅನಿಮೇಷನ್. ಮಕ್ಕಳೇ, ಈ ಚಿತ್ರ ನೋಡಿ, ಇಲ್ಲಿ ಅನಿಮೇಷನ್ ನ ಪ್ರಕ್ರಿಯೆಗಳನ್ನ ಕೊಡಲಾಗಿದೆ. ಮೊದಲನೇದಾಗಿ ಪ್ರೀ ಪ್ರೊಡಕ್ಷನ್, ನಂತರ ಪ್ರೊಡಕ್ಷನ್, ಹಾಗೇನೆ ಪೋಸ್ಟ್ ಪ್ರೊಡಕ್ಷನ್. ಮೊದಲು ಪ್ರೀ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಊಹಿಸ್ಕೊಳ್ಳಿ, ಮೋಟು ಪಟ್ಲು ಅವರೊಂದಿಗೆ ಅನಿಮೇಷನ್ ಚಲನಚಿತ್ರವನ್ನ ತಯಾರು ಮಾಡಬೇಕು. ಮೊದಲು ಏನ್ ಮಾಡಬೇಕು? ಕಥೆಯ ಅಗತ್ಯತೆ ಇದೆ. ನಂತರ ನಾಯಕ, ನಾಯಕಿ, ಪೋಷಕ ನಟರು, ಸ್ಥಳ ಇತ್ಯಾದಿಗಳನ್ನ ನಿರ್ಧಾರ ಮಾಡಬೇಕು. ಈ ಹಂತವನ್ನ ಪ್ರೀ ಪ್ರೊಡಕ್ಷನ್ ಎಂದು ಕರೆಯಲಾಗುತ್ತದೆ. ಕತೆ ಮತ್ತು ಯೋಜನೆಯನ್ನ ಈ ಹಂತದಲ್ಲಿ ಮಾಡಲಾಗುತ್ತದೆ. ಇದು ಪ್ರೊಡಕ್ಷನ್. ಈ ಹಂತದಲ್ಲಿ ಏನ್ ಮಾಡಲಾಗುತ್ತದೆ? ಈಗಾಗಲೇ ನೀವು ಕಥೆಯನ್ನು ಹೊಂದಿದ್ದೀರಾ, ಮತ್ತೆ ಯಾರ್ಯಾರು ಪಾತ್ರಧಾರಿಗಳನ್ನು ನಿರ್ಧರಿಸಾಗಿದೆ. ನಂತರ ಪಾತ್ರಗಳನ್ನ ವಿನ್ಯಾಸಗೊಳಿಸುವುದು, ತದನಂತರ ಶೂಟಿಂಗ್. ಈ ಹಂತವನ್ನ ಏನ್ ಹೇಳ್ತೀವಿ? ಪ್ರೊಡಕ್ಷನ್. ಇದರಲ್ಲಿ ನಾವು ವಿನ್ಯಾಸ ಚಿತ್ರವನ್ನು ಒಂದು ಮಾದರಿ ಮತ್ತು ಬಣ್ಣದಲ್ಲಿ ನೋಡಬಹುದು. ಕೊನೆಯ ಪ್ರಕ್ರಿಯೆ ಪೋಸ್ಟ್ ಪ್ರೊಡಕ್ಷನ್. ಇಲ್ಲಿ ಚಲನಚಿತ್ರ ಪೂರ್ಣಗೊಂಡಿದೆ. ಈ ಹಂತದಲ್ಲಿ ಸೌಂಡ್ ಟ್ರ್ಯಾಕ್ ಅನ್ನು ಸೇರಿಸುವುದು, ಎಡಿಟ್, ಡಬ್ ಇತ್ಯಾದಿಗಳನ್ನ ಮಾಡಲಾಗುತ್ತದೆ. ಇದನ್ನು ಪೋಸ್ಟ್ ಪ್ರೊಡಕ್ಷನ್ ಎಂದು ಹೇಳಲಾಗುತ್ತದೆ. ಇಲ್ಲಿ ಅನಿಮೇಷನ್ ಮತ್ತೆ ಚಲನಚಿತ್ರ ಪೂರ್ಣಗೊಂಡು ಬಿಡುಗಡೆಗೆ ಸಿದ್ಧವಾಗಿರುತ್ತದೆ. ಸರಿ ಮಕ್ಕಳೇ, ನಾವಿವತ್ತು ಅನಿಮೇಷನ್ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ತಿಳ್ಕೊತೀನಿ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಈ ಕ್ಷೇತ್ರದಲ್ಲಿ ವೃತ್ತಿ ಮಾಡಲು ಬೇಕಾಗುವ ವಿದ್ಯಾರ್ಹತೆ ಮತ್ತು ಅವಕಾಶಗಳ ಬಗ್ಗೆ ತಿಳ್ಕೊಳ್ಳೋಣವಾ? ಈ ವಿಡಿಯೋ ಜೊತೆ ವರ್ಕ್ಶೀಟ್ ಅನ್ನು ಕಳಿಸ್ತಾ ಇದ್ದೀವಿ. ಎಲ್ಲರೂ ಉತ್ತರ ಬರೆದು ಕಳಿಸಿ. ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.